ಸಿ ಇನ್ ಕಂಟಿನ್ಯೂಷನ್ ಆಫ್ ಅ ಲಾಸ್ಟ್ ವಿಡಿಯೋ ನಾವು ಎ ಬಗ್ಗೆ ಸ್ವಲ್ಪ ಗ್ಲಿಮ್ಸ್ ಕೊಟ್ಟಿದ್ವಿ, ಸ್ವಲ್ಪ ಸಿಲೆಬಸ್ನ ಅರ್ಥ ಮಾಡ್ಕೊಂಡ್ವಿ. ವಿ ಆರ್ ಡಿಗಿಂಗ್ ಡೌನ್ ನಾವು. ಸೊ ಎ ಐ, ವಾಟ್ ಈಸ್ ಎ ಅಂದರೆ ಏನು? ಇಟ್ಸ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಮಷಿನ್ನಿಗೆ ನಾನು ಸೆಟ್ ಆಫ್ ರೂಲ್ಸ್ನ ಕೊಡ್ತೀನಿ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ಕೊಡ್ತೀನಿ, ಅದು ಸೆಟ್ ಆಫ್ ಅಲ್ಗರಿದಮ್ಸ್ನ ಕೊಡ್ತೀನಿ. ಇದನ್ನು ನೋಡಿಕೊಂಡು ನೀನು ಕಲಿಯಪ್ಪ ಅಂತ. ದಟ್ಸ್ ವಾಟ್ ದ ಎ ಐ ಈಸ್. It's a make a machine behave intelligently. It has to behave intelligently. Based on what? Based on the rule based, the learning based. ನಾನು ಹೇಳಿದ್ನಲ್ಲ, ಸೆಟ್ ಆಫ್ ರೂಲ್ಸ್ ಕೊಡ್ತೀನಿ. ದೀಸ್ ಆರ್ ದ ರೂಲ್ಸ್ ಯು ನೀಡ್ ಟು ಫಾಲೋ ಟು ಗೆಟ್ ಸಮ್ ಆನ್ಸರ್, ಟು ಪ್ರೆಡಿಕ್ಟ್ ಸಮ್ ಆನ್ಸರ್. ಈಗ ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ಚೆಸ್ಸು ಹಿಂಗೆ ಅಂದರೆ, ಈಗ ಎಲಿಫೆಂಟ್ ಬಂದ್ಬಿಟ್ಟು ಒಂದು ಡೈರೆಕ್ಷನ್ಗೆ ಮೂವ್ ಆಗಬೇಕು. ಇಟ್ ಹ್ಯಾಸ್ ಟು ಗೋ ಸ್ಟ್ರೈಟ್, ಲೆಫ್ಟ್, ರೈಟ್, ಬ್ಯಾಕ್. ಈ ಥರ ಇಟ್ ಶುಡಂಟ್ ಗೋ ಬೈ ದಿಸ್ ವೇ ಅಥವಾ ಈ ವೇ ಹೋಗಂಗಿಲ್ಲ. ಅಥವಾ ಕಿಂಗ್ ಬಂದ್ಬಿಟ್ಟು ಬರೀ ಒಂದು ಸ್ಟೆಪ್ ಅಷ್ಟೇ ಮೂವ್ ಮಾಡಬೇಕು ಟು ಎವ್ರಿ ಡೈರೆಕ್ಷನ್, ರೈಟ್? ಸೊ ಇದು ಕಿಂಗ್ದು, ಇದು ಮೇಲ್ಗಡೆ ಬಂದ್ಬಿಟ್ಟು ಎಲಿಫೆಂಟ್ದು. ದೀಸ್ ಆರ್ ದ ಸೆಟ್ ಆಫ್ ರೂಲ್ಸ್ ವಿ ವಿಲ್ ಡಿಫೈನ್. ಒಂದು ಡಿಫೈನ್ ಮಾಡಿದ್ವಿ ಈ ಸೆಟ್ ಆಫ್ ರೂಲ್ಸ್ನ, ಸೊ ದಟ್ ಇಟ್ ವಿಲ್ ಏಬಲ್ ಟು ಲರ್ನ್. ರೂಲ್ ಬೇಸ್ಡ್ ಚಾಟ್ಪುಟ್ ಆಗಿರ್ಬೋದು, ಯು ಹ್ಯಾಸ್ ಟು ಫಾಲೋ ದೀಸ್ ರೂಲ್ಸ್ ಟು ರೆಸ್ಪಾನ್ಸ್. ಒಂದು ಆನ್ಸರ್ನ ಕೊಡಬೇಕು ಅಂದರೆ ಇದನ್ನ ಫಾಲೋ ಮಾಡುವಂಥ. ಸ್ಪ್ಯಾಮ್ ಫಿಲ್ಟರ್ ಅಲ್ಲಿ ಎಕ್ಸ್ಪ್ಲೈನ್ ಎಮ್ ಎಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ಸ್ ವಾಟ್ ಎ ಐ ಅಂದರೆ ನಿಮಗೆ ಅರ್ಥ ಆಗಬೇಕು. ಒಂದು ರೂಲ್ ಕೊಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಪಾಸಿಂಗ್ ದ ರೂಲ್, ಯು ನೀಡ್ ಟು ಫಾಲೋ ಇಟ್, ದಟ್ಸ್ ಆಲ್. ದೆನ್ ವಾಟ್ ಈಸ್ ಎಮ್ ಎಲ್? ವೆರಿ ಇಂಟ್ರೆಸ್ಟಿಂಗ್, ಚೆನ್ನಾಗಿದೆ. ಎಮ್ ಎಲ್ ಲರ್ನ್ಸ್ ಫ್ರಮ್ ದ ಡೇಟಾ ಇಂದ ಕಲಿಯುತ್ತೆ ಎಮ್ ಎಲ್. ಸೊ ಏನಿದು ಡೇಟಾ ಇಂದ ಕಲಿಯೋದು? ಇಮೇಲ್ ಸ್ಪ್ಯಾಮ್ ಡಿಟೆಕ್ಷನ್, ನೆಟ್ಫ್ಲಿಕ್ಸ್ ರೆಕಮೆಂಡೇಶನ್, ಫ್ರಾಡ್ ಡಿಟೆಕ್ಷನ್. ಈಗ ನೀವು ನೆಟ್ಫ್ಲಿಕ್ಸಲ್ಲಿ ಅಥವಾ ಯೂಟ್ಯೂಬಲ್ಲಿ ಕನ್ಸಿಡರ್ ಒಂದು ಹಾರರ್ ಫಿಲಮ್ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಫಾರ್ 3 to 4 ಫಿಲಮ್ ನೋಡಿರ್ತೀರ, ಇನ್ನು ಸ್ಪ್ಯಾನ್ ಆಫ್ 2 ಡೇಸಲ್ಲಿ ನೋಡಿರ್ತೀರ. ಸೊ ಥರ್ಡ್ ಡೇ ಬಂದ್ಬಿಟ್ಟು ಇಟ್ ವಿಲ್ ಸಜೆಸ್ಟ್ ದ ಸೇಮ್ ಥಿಂಗ್. ಔಟ್ ಆಫ್ 10 ನಿಮಗೆ 8 to 9 ಇಟ್ ವಿಲ್ ಸಜೆಸ್ಟ್ ದ ಹಾರರ್ ಮೂವಿ. ಇಟ್ ವಿಲ್ ನಾಟ್ ಸಜೆಸ್ಟ್ ಯು ಫಾರ್ ಲವ್ ಮೂವಿ ಆಗಿರ್ಬೋದು, ಥ್ರಿಲ್ಲರ್ ಮೈಟ್ ಸಜೆಸ್ಟ್, ಅಥವಾ ಬೇರೆ ಜಾನರ್ ಮೂವಿಗಳಾಗಿರ್ಬೋದು. ಇಟ್ ವಿಲ್ ನಾಟ್ ಸಜೆಸ್ಟ್. ವೈ? ಬಿಕಾಸ್ ನಿಮ್ಮ ಡೇಟಾ ತಗೊಂಡು, ಅಂದರೆ ಈ ಮನುಷ್ಯ ಬಂದ್ಬಿಟ್ಟು ಪಾಸ್ಟ್ 2 to 3 ಡೇಸಿಂದ ಈ ಥರ ವಿಡಿಯೋ ನೋಡ್ತಾ ಇದ್ದಾನೆ. ಸೊ ದಟ್ ಐ ನೀಡ್ ಟು ಲರ್ನ್ ಸಮಥಿಂಗ್ ಫ್ರಮ್ ದೀಸ್ ಡೇಟಾ, ಸೊ ದಟ್ ನಾನು ನೆಕ್ಸ್ಟ್ ಅವನಿಗೆ ಆನ್ಸರ್ನ ಕೊಡೋದಕ್ಕೆ, ಅಂದರೆ ರೆಕಮೆಂಡೇಶನ್ನ ಕೊಡೋದಕ್ಕೆ ಈಸಿ ಆಗುತ್ತೆ. ದಿಸ್ ಇಸ್ ವಾಟ್ ಎಮ್ ಎಲ್ ಅಂದರೆ ಇಷ್ಟೇ. ಡೇಟಾ ಇಂದ ಲರ್ನ್ ಆಗುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ, ಇನ್ನೊಂದು ಲೈವ್ ಎಕ್ಸಾಂಪಲ್ಲೇ ಕೊಡ್ತೀನಿ. ದೆನ್ ಇಮೇಲ್ ಸ್ಪ್ಯಾಮ್. ಈಗ ಸ್ಪ್ಯಾಮ್ ಬಂದ್ಬಿಟ್ಟು ಒಂದು ನೀವೆಲ್ಲೋ ಕೇಳಿರ್ತೀರ, ಯಾವುದಾದ್ರು ಒಂದು ಮೇಲ್ ಯಾರೋ ಕಳಿಸಿರ್ತಾರೆ, ಅದು ನಿಮಗೆ ಬಂದಿರಲ್ಲ, ಬಟ್ ಅವ್ರು ಹೇಳಿರ್ತಾರೆ ನಾನು ಆಲ್ರೆಡಿ ಕಳಿಸಿರ್ತೀನಿ ಅಂತ. ದೆನ್ ಎಲ್ಲ ಕಡೆ ಹುಡುಕ್ತೀರ, ಇಂಟರ್ನೆಟ್ ಆನ್ ಮಾಡಿ ಎಲ್ಲ ನೋಡ್ತೀರಾ, ಬಂದಿರಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಅಥವಾ ನೀವೇ ಹೋಗಿ ಚೆಕ್ ಮಾಡ್ತೀರಾ, ಸ್ಪ್ಯಾಮಲ್ಲಿ ಇರ್ಬೋದು ನೋಡು ಅಂತ. ಸೊ ದಟ್ ಸ್ಪ್ಯಾಮಲ್ಲಿ ಹೋಗಿ ಚೆಕ್ ಮಾಡ್ತೀರಾ, ದೇರ್ ಇಸ್ ಅ ಚಾನ್ಸಸ್ ದಟ್ ಇರುತ್ತೆ, ಇರಲ್ಲ. ದಟ್ಸ್ ಅನದರ್ ಥಿಂಗ್. ಏನಕ್ಕೆ ಅದು ಸ್ಪ್ಯಾಮಲ್ಲಿ ಹೋಯ್ತು? ದಟ್ಸ್ ದ ಇಂಪಾರ್ಟೆಂಟ್ ಕ್ವಶನ್. ಸಿ, ಮಷಿನ್ ಬಂದ್ಬಿಟ್ಟು ಮೇ ಬಿ ಇಟ್ ಗಾಟ್ ಅಟ್ಯಾಚ್ಡ್, ಸ್ವಲ್ಪ ಏನೋ ಅಟ್ಯಾಚ್ಡ್ ಫೈಲ್ ಇದೆ ಅದಕ್ಕೆ, ಅಥವಾ ಇಮೇಲ್ ಬಂದ್ಬಿಟ್ಟು ಸಮ್ ಅನ್ನೋನ್ ಸೆಂಡರು, ಅಥವಾ ಕ್ಲಿಕ್ ಆನ್ ದಿಸ್ ಲಿಂಕ್, ಅಥವಾ ಏನಾರ ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ. ಸೊ ದಟ್ ಇಟ್ ಕನ್ಸಿಡರ್ಡ್ ದಟ್ ಆ್ಯಸ್ ಅನ್ ಸ್ಪ್ಯಾಮ್, ವಿಚ್ ಇಸ್ ನಾಟ್ ಗುಡ್ ಮೇಲ್ ಆ ಥರ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ದಟ್ ಅದು ಸ್ಪ್ಯಾಮ್ ಅಂಡರ್ಗೆ ಹೋಗುತ್ತೆ. ದಟ್ಸ್ ವಾಟ್ ದ ಸ್ಪ್ಯಾಮ್ ಈಸ್. ಅಥವಾ ಇಮೇಲ್ ಸ್ಪ್ಯಾಮ್ ಡಿಟೆಕ್ಷನಲ್ಲಿ ಆ ಥರ ಆಗುತ್ತೆ. ಈಗ ಫ್ರಾಡ್ ಡಿಟೆಕ್ಷನಾಗಿ ಬಂದು ಹೇಳಬೇಕು ಅಂದರೆ, ಕನ್ಸಿಡರ್ ನೀವೀಗ ಡೆಲ್ಲಿಯಲ್ಲಿ ಇರ್ತೀರಾ ಅಂತ ಅಂದ್ಕೊಳ್ಳಿ. ಯು ವಿಡ್ರಾ 10,000 ಅಮೌಂಟ್ ಅಟ್ 8 PM. 8 PM-ಗೆ 10,000 ಅಮೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ನು ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ಸೇಮ್ 10K ಇರುತ್ತೆ, 8:20 PM. ಇಸ್ ದಿಸ್ ಪಾಸಿಬಲ್? ಇದು ಪಾಸಿಬಲ್ಲಾ? Not at all. Why? Because the distance between Delhi and Bangalore, it is not near. ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಇಲ್ಲ, ಒಂದು 5,000 ಪ್ಲಸ್ ಇದೆ, ರೈಟ್? 1,000+ ಕಿಲೋಮೀಟರ್ ಇದೆ. ಈವನ್ ದೋ ನೀನು ಏರೋಪ್ಲೇನಲ್ಲಿ ಬಂದರೂ ಕೂಡ 20 ಮಿನಿಟ್ಸಲ್ಲಿ ಬರೋದಕ್ಕಾಗೋದಿಲ್ಲ ಅಂತ ಅಂಡರ್ಸ್ಟುಡ್. ಸೊ ದಟ್ ಇದು ಬಂದ್ಬಿಟ್ಟು ಫ್ರಾಡ್ ಡಿಟೆಕ್ಷನ್. ಬಿಕಾಸ್ ದ ಪ್ರೀವಿಯಸ್ ಡೇಟಾ ಶೋಸ್ ದ್ಯಾಟ್ ವಿಡ್ರಾನ್ 10,000 ಅಮೌಂಟ್ ಅಟ್ 8 PM ಇನ್ ಡೆಲ್ಲಿ, ಬಟ್ ಬೆಂಗಳೂರಲ್ಲಿ 8:20ಗೆ ಹೆಂಗೆ ಮಾಡೋಕ್ಕಾಗುತ್ತೆ? ದಟ್ಸ್ ಅ ಫ್ರಾಡ್ ಡಿಟೆಕ್ಷನ್. ಸೊ ದಟ್ ನಿಮ್ಮ ಕಾರ್ಡ್ ಬಂದ್ಬಿಟ್ಟು ಬ್ಲಾಕ್ ಆಗೋದು, ಈ ಥರ ಎಲ್ಲ ಚಾನ್ಸಸ್ ಆಗುತ್ತೆ. ಇದು ಮಷಿನ್ನು ನಿಮ್ಮ ಡೇಟಾಯಿಂದ ಕಲಿತು ಮಾಡ್ತಾ ಇರೋದು. ದೆನ್ ವಾಟ್ ಈಸ್ ಡೀಪ್ ಲರ್ನಿಂಗ್?
ಇಟ್ ಯೂಸಸ್ ಅ ನ್ಯೂರಲ್ ನೆಟ್ವರ್ಕ್, ಒಂದು ನ್ಯೂರಲ್ ನೆಟ್ವರ್ಕ್ ಆಗಿ ಯೂಸ್ ಮಾಡುತ್ತೆ, ಲೈಕ್ ಅ ಬ್ರೈನ್ ಲೈಕ್ ಸ್ಟ್ರಕ್ಚರ್. I'll give you the example. ಅದನ್ನು ಇಮೇಜಸ್ ಎಲ್ಲ ತೋರಿಸ್ತೀನಿ ನಿಮಗೆ. ವರ್ಕ್ಸ್ ವೆಲ್ ವಿತ್ ದ ಇಮೇಜಸ್ ಆ್ಯಂಡ್ ಆಡಿಯೋ. ವೈಟ್, I'll pull the image. ನಾನು ಇಮೇಜ್ನ ಪುಲ್ ಮಾಡ್ತೀನಿ. ಓಕೆ, ನೋಡಿ, ಡಿ ಎಲ್ ಅಲ್ಲಿ ಐ ಪುಲ್ ದಿಸ್ ಇಮೇಜ್. ನಾನು ಇಮೇಜ್ನ ಪುಲ್ ಮಾಡಿದೆ. ನೀವು ನೋಡ್ಬೋದು, ದೀಸ್ ಆರ್ ದ ಇನ್ಪುಟ್. ಇವು ಇನ್ಪುಟ್ಟು, ನೀವೇನು ಕೊಡ್ತಾ ಇದ್ರೆ ಇನ್ಪುಟ್ಟು. ದೀಸ್ ಆರ್ ಆಲ್ ಕಾಲ್ಡ್ ನೋಟ್ಸ್ ಅಂತ ಕರೀತಾರೆ. ಸೊ ನೋಡಿ, ಈ ಫೇಸ್ನ ರೆಕಗ್ನೈಸ್ ಮಾಡ್ತು ಬೈ ಫಾಲೋಯಿಂಗ್ ದಿಸ್ ಪ್ರೊಸೀಜರ್. ದಿಸ್ ಈಸ್ ಕಾಲ್ಡ್ ಹಿಡನ್ ಲೇಯರ್. ಇದನ್ನ ಹಿಡನ್ ಲೇಯರ್ ಅಂತ ಕರಿತೀವಿ. ದಿಸ್ ಬಂದ್ಬಿಟ್ಟು ಇನ್ಪುಟ್, ಇಲ್ಲಿ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ಟು, ಇನ್ಪುಟ್ಟು, ಔಟ್ಪುಟ್ಟು. ಸಿಂಪಲ್. ಇದೊಂದು ಇನ್ಪುಟ್ ಕೊಡ್ತಾ ಇದ್ದೀರಾ, ದಸ್ ಇಸ್ ದ ಹಿಡನ್ ಲೇಯರ್. ಹಿಡನ್ ಲೇಯರಲ್ಲಿ ನಿಮ್ಮ ಫೀಚರ್ಸ್ ಇರ್ತವೆ. ಸೊ ರಿಯಲ್ ಕ್ಯಾಲ್ಕುಲೇಷನ್ ಆ್ಯಪನ್ಸ್ ಹಿಯರ್. ಇದಕ್ಕೆ ವೆಯ್ಟ್ಸ್ ಅಂತ ಆ್ಯಡ್ ಮಾಡ್ತಾರೆ. ಸಿ ವಿಲ್ ಎಕ್ಸ್ಪ್ಲೈನ್ ಆರ್ ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಲೇಟರ್. ವೆಯ್ಟ್ಸ್ ಅಂತ ಆ್ಯಡ್ ಮಾಡ್ತಾರೆ ಬೇಸ್ಡ್ ಆನ್ ದಿಸ್. ನೀವು ಕೊಟ್ಟಿರೋ ಇಮೇಜು, ಕನ್ಸಿಡರ್ ಯು ಅಪ್ಲೋಡೆಡ್ ಅ ಕ್ಯಾಟ್ ಇಮೇಜ್. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಗೂಗಲ್ ಲೆನ್ಸ್ನ ನೀವು ಯೂಸ್ ಮಾಡಿರ್ತಾರೆ. ಗೂಗಲ್ ಲೆನ್ಸಲ್ಲಿ ಈಗ ಒಂದು ಯಾವುದಾದ್ರೂ ಒಂದು ಫ್ಲವರ್ ಇಮೇಜನ್ನು ಅಪ್ಲೋಡ್ ಮಾಡಿದ್ರೆ ಇಟ್ ವಿಲ್ ಟೆಲ್ ದಟ್ ಯಾವ ಫ್ಲವರ್ ಅಂತ ಹೇಳುತ್ತೆ. ಹೆಂಗೆ ಹೇಳುತ್ತೆ? ಬೇಸ್ಡ್ ಆನ್ ದಸ್ ಮತ್ತು ಡಿ ಎಲ್. ಇದು ವರ್ಕ್ಸ್ ಆಸ್ ಅ ಹ್ಯೂಮನ್ ಬ್ರೈನ್ ಥರ. ಕನ್ಸಿಡರ್ ಯು ಪಾಸ್ ದ ಇಮೇಜ್, ದಟ್ ಈಸ್ ಫ್ಲವರ್ ಇಮೇಜ್ನ ಪಾಸ್ ಮಾಡ್ತೀರಾ. ಬೇಸ್ಡ್ ಆನ್ ದಟ್ ಇನ್ ದ ಹಿಡನ್ ಲೇಯರ್ ಇಟ್ ವಿಲ್ ಡೂ ಆಲ್ ಕೈಂಡ್ ಆಫ್ ಕ್ಯಾಲ್ಕುಲೇಷನ್, ಅಥವಾ ಡೇಟಾ ಟ್ರೈನ್ ಆಗಿರುತ್ತಲ್ಲ, ಆ ಡೇಟಾ ಎಲ್ಲ ಟ್ರೈನ್ ಮಾಡಿಕೊಂಡು ಇಟ್ ವಿಲ್ push to the hidden layer based on the weights and everything. It will give that ಇದು ಈ ಫ್ಲವರು ಅಥವಾ ಇದು ಈ ಪ್ರಾಣಿ ಅಂತ ಕೊಡುತ್ತೆ ನಿಮಗೆ. ದಟ್ಸ್ ವಾಟ್ ಡಿ ಎಲ್ ಈಸ್. ಫೇಸ್ ರೆಕಗ್ನೈಸೇಷನ್ ಆಗಿರ್ಬೋದು, ವಾಯ್ಸ್ ಅಸಿಸ್ಟೆಂಟ್ಸ್ ಆಗಿರ್ಬೋದು, ಸೆಲ್ಫ್ ಡ್ರೈವಿಂಗ್ ಕಾರ್ ಆಗಿರ್ಬೋದು. ಈಗ ಸೆಲ್ಫ್ ಡ್ರೈವಿಂಗ್ ಕಾರಲ್ಲಿ ನೀವು ಟೆಸ್ಲಾ ನೋಡಿರ್ತೀರ. ಒಂದು ವೆಹಿಕಲ್ ಮುಂದೆ ಹೋಗ್ತಾ ಇದೆ, ಒಂದು ವೆಹಿಕಲ್ ಬ್ರೇಕ್ ಹಿಡಿದು, ಸೊ ದಟ್ ಐ ನೀಡ್ ಟು ಡೂ ದಟ್. ಅಥವಾ ಒಬ್ಬ ಮನುಷ್ಯ ಹೋಗ್ತಾ ಇದೆ, ಇಟ್ ವಿಲ್ ಶೋ ಯು. ಇಂದು ನಿಮ್ಮ ಸ್ಕ್ರೀನಲ್ಲಿ ತೋರಿಸುತ್ತೆ. ನಿಮ್ಮ ಯೂಟ್ಯೂಬಲ್ಲಿ ಬಹಳಷ್ಟು ವೀಡಿಯೋ ಇದ್ದಾವೆ, ನೋಡ್ಬೋದು. ಅಥವಾ ಒಂದು ಟ್ರೈನ್ ಪಾಸ್ ಆಗ್ತಾ ಇದೆ, ಒಂದು ಟ್ರಕ್ ಪಾಸ್ ಆಗ್ತಾ ಇದೆ ಅಂದರೆ ಗೊತ್ತಾಗುತ್ತೆ ಇಲ್ಲ ನಮ್ಮ ಸ್ಕ್ರೀನಲ್ಲಿ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ದ ಕಾರ್. ಸೊ ದಟ್ಸ್ ವಾಟ್ ಡಿ ಎಲ್ ಮೆಥಡಾಲಜಿ ಯೂಸ್ ಮಾಡಿಕೊಂಡು ಮಾಡ್ರು. ಇಸ್ ದಟ್ ಓನ್ಲಿ ದ ಡಿ ಎಲ್? ದರ್ ಆರ್ ಮೆನಿ ಥಿಂಗ್ಸ್, ಬಟ್ ಡಿ ಎಲ್ ಮೆಥಡಾಲಜಿನ ಯೂಸ್ ಮಾಡಿದ್ದಾರೆ. ದೆನ್ ದ ಸೋ ಪಾಪ್ಯುಲರ್ ನಮ್ಮ ಮೇನ್ ಕೋರ್ಸ್ ಬಂದ್ಬಿಟ್ಟಿರೋದು ಜೆನೆ. ವಾಟ್ ಈಸ್ ಜೆನೆ? ಜನರೇಟಿವ್ ಎ ಐ. ಡೇಟಾನ ಅಂದರೆ ಜನರೇಟ್ ಸಮಥಿಂಗ್, ಯಾವುದಾದ್ರೂ ಜನರೇಟ್ ಮಾಡು. ಇಟ್ ಕ್ಯಾನ್ ಬಿ ಇಮೇಜ್, ಇಟ್ ಕ್ಯಾನ್ ಬಿ ಆಡಿಯೋ, ಇಟ್ ಕ್ಯಾನ್ ಬಿ ವಿಡಿಯೋ, ಯಾವುದಾದ್ರೂ ಆಗಿರ್ಬೋದು. ಒಂದು ಜನರೇಟ್ ಮಾಡು. ಜನರೇಟ್ ವಾಟ್? ಜನರೇಟ್ ದ ಕಂಟೆಂಟ್. ನೀವೊಂದು ಫೋಟೋ ಅಪ್ಲೋಡ್ ಮಾಡಿ ಗಿಬ್ಲಿ ಇಮೇಜಿಗೆ ಕನ್ವರ್ಟ್ ಮಾಡು ಅಂತ ಕೊಡ್ತೀರ ಅಂದರೆ ದಟ್ಸ್ ಅ ಇನ್ಪುಟ್ ಯು ಆರ್ ಗಿವಿಂಗ್ ಟು ದ ಜೆನೆ ಐ, ದ ಚಾಟ್ GPT and those things. It will take your image, understand the image and create something new, generate something new, generate something text, generate something code. That's what it does. Gen AI andre it has to create the new content based on the input. Based on the input age ನೀವು GPT ಕೊಡ್ತೀರಾ ಅಥವಾ ಇನ್ನೊಂದು ಮತ್ತೊಂದು ಯಾವ ಮಾಡಲ್ ಏರ್ ಕೊಡ್ತೀರಾ, ಒಂದು ಔಟ್ಪುಟ್ ಕೊಡುತ್ತೆ. ಇಟ್ ವಿಲ್ ಕ್ರಿಯೇಟ್, ಇಟ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಬೇಸ್ಡ್ ಆನ್ ದ ಡೇಟಾ. ಏನು ಕ್ರಿಯೇಟ್ ಮಾಡಬೇಕು ಅಂತ ಇದೆ ಅದು ಕೊಡುತ್ತೆ. ಇಮೇಜ್ ಜನ್ರೇಷನ್, ಡ್ಯಾಲಿ, ಕೋಡ್ ಜನ್ರೇಷನ್ ಆಗಿರ್ಬೋದು. ಬಹಳಷ್ಟು ಕಾಮನ್. ಈಗ ಹೆಂಗೆ ಮೊದಲು ನಾವು ಗೂಗಲ್ ಯೂಸ್ ಮಾಡ್ತಾ ಇದ್ವು, ದ ಸೇಮ್ ವೇ ವಿ ಆರ್ ಯೂಸಿಂಗ್ ಚಾಟ್ GPT, ಜೆಮಿನೈ, ಕ್ಲೌಡ್ ಬಂದ್ಬಿಟ್ಟು ಡೇ ಟು ಡೇ ಲೈಫ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ಸ್ ವಾಟ್ ಅ ಜೆನೆ ಐ ಈಸ್. ದ ಒನ್ ಎಕ್ಸಾಂಪಲ್ ಟು ರೂಲ್ ಆಲ್ ಆಫ್ ದಿಸ್ ಥಿಂಗ್ಸ್. ಯೂಟ್ಯೂಬ್ ರೆಕಮೆಂಡೇಶನ್ನು ಯು ಕ್ಯಾನ್ ಕನ್ಸಿಡರ್. ಈಗ ML ಲರ್ನ್ಸ್ ವಾಟ್ ಯು ಲೈಕ್. ನೀವು ಏನಾದ್ರು ಆರರ್ ಜನರನ್ನ ಇಷ್ಟಪಡ್ತಾ ಇದ್ದರೆ ಇಟ್ ಲರ್ನ್, ಇವನು ಈ ಮನುಷ್ಯ ಆರರ್ ಜನರ ಇಷ್ಟಪಡ್ತಾ ಇದೆ. DL ಅಂಡರ್ಸ್ಟ್ಯಾಂಡ್ ದ ವಿಡಿಯೋನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ, ತಮ್ನೇಲ್ನ ಅರ್ಥ ಮಾಡ್ಕೊಳುತ್ತೆ, ಇಮೇಜ್, ವಾಯ್ಸ್, ಇದೆಲ್ಲ ಬಂದ್ಬಿಟ್ಟು DL. ದೆನ್ ವಾಟ್? ಜನರೇಟ್ಸ್ ದ ವಿಡಿಯೋ ಟೈಟಲ್ ಅಥವಾ ತಮ್ನೇಲ್, ಸ್ಕ್ರಿಪ್ಟ್. ಈಗ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ವಾಯ್ಸ್ನ ಅರ್ಥ ಮಾಡ್ಕೊಂಡು ಟೆಕ್ಸ್ಟ್ ಔಟ್ಪುಟ್ ಕೊಡುತ್ತಲ್ಲ, ಕೆಳಗಡೆ ಬರುತ್ತೆ, ಕನ್ನಡ, ಇಂಗ್ಲೀಷು, ಅಲ್ಲೆಲ್ಲ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡಿದ್ರೆ ಬರುತ್ತಲ್ಲ, ಅದು ಬಂದ್ಬಿಟ್ಟು ಜನರೇಟಿವ್ ಎ ಐನ ಯೂಸ್ ಮಾಡಿದ್ದಾರೆ. ಇನ್ ಅ ಸಿಂಪಲ್ ರೂಟ್ ಟು ಕನ್ಕ್ಲೂಡ್ ವಾಟ್ ಈಸ್ ಎ ಐ. ಎ ಐ ಈಸ್ ಅ ಲಾಜಿಕ್ ಮತ್ತು ರೂಲ್ಸು ಸಿಸ್ಟಮ್ ಕಲಿಯುತ್ತೆ. ಇಟ್ ಕ್ಯಾನ್ ಮೇಕ್ ಅ ಡೆಸಿಷನ್.
What is ML? It learns from the data. This is the key point here. Without this, ML won't work. It learns from the pattern. It predict ಮಾಡುತ್ತೆ ಇದು. What is DL? It's completely works as a human brain ಅಥವಾ ನ್ಯೂರಲ್ ನೆಟ್ವರ್ಕ್ ಆಗಿ ಬರುತ್ತೆ. ಇಟ್ಸ್ ಸೋ ಕಾಂಪ್ಲೆಕ್ಸ್ ಪ್ಯಾಟರ್ನ್ ಇರುತ್ತೆ ರೆಕಗ್ನೈಸ್ ಮಾಡೋಕ್ಕೆ. ಜನರೇಟ್ ದ ಡೇಟಾ, ನೀವೇನಾದರೂ ಒಂದು ಡೇಟಾನ ಜನರೇಟ್ ಮಾಡ್ಬೇಕಾದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ. ಇಟ್ಸ್ ಮೇನ್ಲಿ ಫಾರ್ ದ ಕ್ರಿಯೇಟಿವಿಟಿ ಆ್ಯಂಡ್ ನ್ಯೂ ಕಂಟೆಂಟ್. ಯಾ, that's all from my end. We'll see things in the upcoming videos on a continuation. Thank you.